ಇದೇನ್ ಮಾಡ್ತೈತಿ ಹೋಲ್ಡ್ ಮಾಡ್ತೈತಿ ಎಷ್ಟೋ ಮಾಡ್ಬೋದು ಬಳಕೆಯನ್ನ ಮಾಡ್ಬೋದು. ಫ್ಲಾಸ್ಕ್ ಅಂತ ಕರಿತೀವಿ. ಇದು ಯಾವ ಆಕಾರದಾಗ ಐತಿ ನೋಡ್ರಿ, ಕೋನ್ ಆಕಾರದಾಗ ಐತಿ ಹೌದಿಲ್ಲ, ಅದಕ್ಕೆ ಇದನ್ನ ಏನಂತ ಕರಿತೀವಿ ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಅದೇ ರೀತಿ ಇದು ಸಣ್ಣದಿದ್ರ ಇಲ್ಲಿ ನೋಡ್ರಿ ಇದು 250 ml ಇಂದ ಕೋನಿಕಲ್ ಫ್ಲಾಸ್ಕ್ ಐತಿ. ಈಗ ನಾವು ನೋಡಿದಾಗ ಇಲ್ಲಿ ಒಂದು ಏನೈತೆ ಅಂತಂದ್ರೆ ಚಪ್ಪಟೆ ತಳದ ಫ್ಲಾಸ್ಕ್ ಐತಿ. ಇದು ತಳ ಏನೈತಿ ನೋಡ್ರಿ ಚಪ್ಪಟೆ ಐತಿ, ಇದಕ್ಕೆ ಚಪ್ಪಟೆ ತಳದ ಫ್ಲಾಸ್ಕ್ ಅಂತಂದು ಕರಿತೀವಿ. ಅದೇ ರೀತಿ ಇದು ನೋಡ್ರಿ ಇದು ತಳ ಏನೈತಿ ದುಂಡು ತಳದ ಫ್ಲಾಸ್ಕ್, ರೌಂಡ್ ಬಾಟಮ್ ಫ್ಲಾಸ್ಕ್. ಇದು ರೌಂಡ್ ಬಾಟಮ್ ಫ್ಲಾಸ್ಕ್, ಇದು ಫ್ಲಾಟ್ ಬಾಟಮ್ ಫ್ಲಾಸ್ಕ್ ಅಂತ ಏನ್ ಮಾಡ್ತೀವಿ. ಇದಾದ ನಂತರ ಇವಂತ ನಿಮ್ಗೆ ಪರಿಚಯ ಅದಾವು. ಇವುಗಳಿಗೆ ಏನಂತ ಕರಿತೀವಿ ನಾವು ಮೀಟರ್ ಅಂತ ಕರಿತೀವಿ. ಬೇರೆ ಬೇರೆ ಸೈಜ್ಗಳಲ್ಲಿ ಬೇರೆ ಬೇರೆ ಅಳತೆಯನ್ನ. ಇದು ನೋಡ್ರಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಫನಲ್ ಅಂತ ಕರಿತೀವಿ. ಫನಲ್ ಹೌದಾ, ಆಲಿಕೆ ಅಂತ ಕರಿತಾರೆ. ಏನಂತ ಕರಿತಾರ ಆಲಿಕೆ ಅಂತ ಏನ್ ಮಾಡ್ತೀವಿ ಕರಿತೀವಿ. ಯಾವುದೋ ದ್ರವಗಳನ್ನ ನಾವೇನ್ ಮಾಡ್ಬೇಕಾಗಿದ್ರೆ ಪುಸ್ತಕವಾಗಿದ್ರೆ ಅದನ್ನೇನ್ ಮಾಡ್ಬೋದು, ಇದ್ರ ಮೂಲಕ ಏನ್ ಮಾಡ್ಬೋದು ಬಳಕೆ ಮಾಡ್ಬೋದು. ಈಗ ಹಾಕ್ಬೇಕು. ಸೊ ಇದಾದ ನಂತರ ಉಪಕರಣಗಳ ಪರಿಚಯ. ಪ್ರಣಾಳ ಅಂತ ಕರೀತಾರೆ. ಕನ್ನಡಿಗೆ ವಸ್ತುಗಳನ್ನ ಇದರೊಳಗೆ ತಗೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಮಾಡ್ತೀವಿ. ಸೊ ಇದನ್ನ ನಿಲ್ಲಾಕ ಎಲ್ಲೂ ಬರಂಗಿಲ್ಲ, ಇದಕ್ಕೆ ಎಲ್ಲೂ ನಿಲ್ಲಾಕ ಬರಂಗಿಲ್ಲ. ಅದಕ್ಕೆ ಇಲ್ಲೇ ಟೆಸ್ಟ್ ಸ್ಟ್ಯಾಂಡ್ ಐತಿ, ಐತಿ. ಸೊ ಇದು ಶಂಕುವಿನ ಆಕೃತಿಗೆ ಶಂಕುವಿನ ಆಕಾರದಲ್ಲಿ ಬ್ರಷ್ ಅನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಟೆಸ್ಟ್ ಬ್ರಷ್ ಅಂತ ಹೇಳ್ತೀವಿ. ಇದನ್ನ ಏನ್ ಮಾಡೋದು, ಸೊ ಈ ರೀತಿ ಮಾಡಿ ಸೊ ಇದನ್ನ ಏನ್ ಮಾಡ್ಬೋದು, ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡಿದ ನಂತರ ಅದ್ರೊಳಗೆ ಇದನ್ನ ಏನ್ ಮಾಡೋದು, ಸೊ ಈ ರೀತಿ